ಮಧು ಮಧು ಕಡ ಬಾ ಇಲ್ಲಿ. ನಾನು ನಿನ್ನೆದುರಿಗೆ ಏನೋ ಒಂದು ಅರ್ಜೆಂಟ್ ಸಮಾಚಾರ ಮಾತಾಡೋದೈತಿ. ಕಡ ಬಾ. ಈಗ ಬಂದ್ರೇನ್ರಿ? ಬರ್ರಿ. ಬೆಳಗ್ಗೆ ನಾಷ್ಟ ಮಾಡಿಟ್ಟೆ. ನೀವು ನೋಡಿದ್ರೆ ನನ್ನ ಫ್ರೆಂಡ್ ಹುಷಾರಿಲ್ಲ, ಗಡ ಹೋಗ್ಬೇಕು ಅಂತಂದು ಹೋದ್ರಿ. ಹೆಂಗೆ ಆರಾಮದಾನ ಈಗ ಅವ್ರ ಫ್ರೆಂಡ್? ಏನಾಗೈತಂತೆ? ಹಾಂ, ಅವ್ನು ಆರಾಮದಾನ. ಏನೋ ಒಂದು ಸ್ವಲ್ಪ ಬೈಕ್ ಹಿಂದಿಂದ ಬಂದು ಡಿಕ್ಕಿ ಹೊಡೆದತ್ತಂತ. ಹಾಗಾಗಿ ಏಟಾಗೈತಿ, ಯಾರು ಇಲ್ಲಿ ಜೊತೆಗೆ ಅಂತ ನನಗೆ ಫೋನ್ ಮಾಡಿದ್ದ. ನಾ ಹೋಗಿದ್ದ ಒಂದು ರೀತಿ ಚಲೋ ಆತ್ ಬಿಡ ಅಲ್ಲಿ. ಯಾಕ್ರಿ ಏನಾಯ್ತು? ಅದು ಮನ್ಯಾಗ ಹೋಗೋದಳನ? ಇಲ್ರಿ, ಅವ್ರು ಹೊರಗೆ ಹೋಗ್ಯಾರ. ಮಧು, ಅದೇನಾತಂದ್ರೆ ಮೊನ್ನೆ ಪಲ್ಲವಿ ನೋಡಕ್ಕೆ ಬಂದಿದ್ರಲ್ಲ, ಅವ್ರ ತಾಯಿ ಮಗನ ಅದ ದವಾಖಾನೆಗೆ ಬಂದಿದ್ರ. ಅಯ್ಯ, ನೀವು ಒಂದು ದವಾಖಾನೆ ಅಂದಮೇಲೆ ಎಲ್ಲರೂ ಬರ್ತಾರೆ. ಅದ್ರಾಗ ಏನಾಯ್ತು ದೊಡ್ಡದು? ಅವ್ರ ಸಂಬಂಧಿಕರು ಇರ್ಬೋದು, ಅದಕ್ಕೆ ಬಂದಿದ್ದಾರೆ ಅವರು. ಇಲ್ಲ, ಆ ಹುಡುಗನ ನನ್ನ ಫ್ರೆಂಡಿನ ನೋಡಕ್ಕೆ ಬಂದಿರಲಿಲ್ಲ, ಅವ್ರು ನೋಡಕ್ಕೆ ಬಂದಿದ್ದ ಬೇರೆನ. ಅದೇನಾತಂದ್ರೆ, ಡಾಕ್ಟ್ರ ನಮ್ದು ಎಷ್ಟಾಯ್ತು ಏನೋ ನೋಡಿ ಸ್ವಲ್ಪ ಬಿಲ್ ಮಾಡಿದ್ರೆ ಹೋಗ್ಬಿಡ್ತಿದ್ದೀರಿ ನಾವು ಚಾರ್ಜ್ ಕಟ್ಟಿದ್ದನ್ನು. ಹೌದಾ, ಸರಿ ತಗೊಳ್ರಿ, ಅಲ್ಲಿ ಸಿಸ್ಟ್ರಿಗೆ ಹೇಳಿರ್ತಾನೆ, ಅವ್ರು ಬಿಲ್ ಮಾಡ್ತಾರೆ. ಅದು ಎಷ್ಟು ಆಗುತ್ತೆ ನೋಡಿ ಅಮೌಂಟ್ ಕಟ್ಟಿ ಕರ್ಕೊಂಡು ಹೋಗ್ಬಿಡ್ರಿ. ಹಾಂ ಸರಿ ಡಾಕ್ಟ್ರ. ಓ, ನೀವೇನಿಲ್ಲಿ ಯಾರಿಗೆ ತೋರ್ಸಕ್ಕೆ ಬಂದಿದ್ರಿ? ಅದು ನಮ್ಮ ಅಪ್ಪಾಜಿಯವ್ರಿಗೆ ಭಾಳ ಹುಷಾರಿಲ್ರಿ, ಇದೇ ದವಾಖಾನೆಗೆ ಅಡ್ಮಿಟ್ ಅದಾರ್ರಿ. ಅದಕ್ಕೆ ಅವ್ರ ಸಂಬಂಧ ಅಂತ ಬಂದಿದ್ವಿ. ಹೌದೇನ್ರಿ? ಯಾಕ್ರಿ, ಏನಾಗಿತ್ತು? ನನಗೂ ಏನು ಪೂರಾ ಗೊತ್ತಿಲ್ಲ ರೀ, ಈಗ ಡಾಕ್ಟ್ರನ್ನ ಕೇಳಿದ ಮೇಲೆ ಗೊತ್ತಾಗೋದು. ಡಾಕ್ಟ್ರ್, ಈಗ ಹೆಂಗೆ ಅದಾರ ನಮ್ಮ ಅಪ್ಪಾಜಿಯರ? ಆರಾಮದಾರಲ್ರಿ? ಜೀವಕ್ಕೇನು ತೊಂದರೆ ಇಲ್ಲಲ್ರಿ? ಅಂದಂಗೆ ಏನಾಗಿತ್ತು ರೀ ಅವ್ರಿಗೆ? ಒಮ್ಮಿದ್ರಮ್ಗಿನ ಇಂಥದ್ದೊಂದು ಯಾವಾಗ ಆಗಿದ್ದಿಲ್ಲ ಅವ್ರಿಗೆ. ಏನಾಗಿಲ್ಲಪ್ಪ, ಇವಾಗ ಆರಾಮದಾರ. ಅವ್ರಿಗೆ ಮೈಲ್ಡಾಗಿ ಹಾರ್ಟ್ ಅಟ್ಯಾಕ್ ಆಗೈತಿ. ಇವಾಗೇನು ತೊಂದರೆ ಇಲ್ಲ ಜೀವಕ್ಕೇನು, ಅಂದ್ರೆ ಬೇಗ ಕರ್ಕೊಂಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರೋದ್ರಿಂದ ಆರಾಮದಾರ, ಏನು ತೊಂದರೆ ಇಲ್ಲ, ಏನು ಹೆದರೋ ಅವಶ್ಯನೇ ಇಲ್ಲ. ಹೌದ್ರಿ ಡಾಕ್ಟ್ರ್? ಈಗ ನಾವು ಹೋಗಿ ನೋಡ್ಬೋದಲ್ರಿ ಅವ್ರನ್ನ? ಹಾಂ ಸರಿ, ಹೋಗಿ ನೋಡಿರಿ, ಆದರೆ ಯಾರು ಅವರಿಗೆ ಡಿಸ್ಟರ್ಬ್ ಮಾಡೋಕೆ ಹೋಗ್ಬೇಡ್ರಿ, ಸ್ವಲ್ಪ ರೆಸ್ಟ್ ಇರಲಿ ಅವ್ರಿಗೆ. ಸರಿ ಡಾಕ್ಟ್ರ್. ನಡ್ರಿಪ್ಪ, ಪಾಪ ನಿಮ್ಮ ಅಪ್ಪರಿಗೆ ಆರಾಮಿಲ್ಲ ಅಂತೀರಿ, ಅವ್ರನ್ನ ನೋಡ್ಕೊಂಡು ನಾನು ಮಾತಾಡ್ಸ್ಕೊಂಡು ಹೋಗ್ತಾನೆ, ಇಲ್ಲಿ ತನಕ ಬಂದನಿ ಅಂದ್ರೆ. ಹಾಂ ಬರ್ರಿ, ಅದಕ್ಕೇನಂತ. ನೆಕ್ಸ್ಟ್ ಪೇಷಂಟ್ ಬರ್ರಿಪ್ಪ ಒಳಗೆ. ಅಲ್ರಿ, ಇದ್ರಾಗ ಏನು ದೊಡ್ಡ ಸಮಾಚಾರ ಐತಿ ಅನ್ನಂಗೆ ಏನೋ ಹೇಳೋದೈತಿ ಗಡ ಬಾಯಿಲೆ ಅಂತಂದ್ರಲ್ಲ. ಏನಿಲ್ಲ, ನಾ ಹಿಂಗೆ ಮಾಡಿದ್ರೆ ಹೆಂಗೆ ನೀವು? ಬರ್ರಿ ಹೋಗ್ಲತ್ತಾಗ ಅಂದಂಗೆ ಮಾತಾಡ್ಸಿದ್ರೆ ಇಲ್ಲ ಗಂಡ್ಮಗನ? ಇಲ್ಲಪ್ಪ, ಮಾತಾಡ್ಸಕ್ಕೆ ಹೋಗಲಿಲ್ಲ. ನನಗೆ ಅವ್ರ ಹತ್ರ ಹೋಗೋಕೆ ಮನಸ್ಸಾಗಲಿಲ್ಲ. ದೂರಿದ್ದ ನೋಡಿದ್ನಲ್ಲ, ಥರ ಸಿಟ್ಟು ನೆತ್ತಿಗೇರ್ಬಿಡ್ತು. ಹಾಗಾಗಿ ಏನೋ ಒಂದು ಸುಳ್ಳು ಹೇಳೋ ಹುಡುಗಗೆ ಬಂದುಬಿಟ್ಟಿತ್ಲ ಮನೆ ಕಡೆಗೆ ನಾನು. ಅಯ್ಯ, ಹಂಗೆ ಯಾರು ಮಾಡ್ತಾರೇನ್ರಿ? ದವಾಖಾನೆ ತನಕ ಹೋಗಿ ತೀರ ಬಾಗಿಲು ತನಕನ ಹಂಗೆ ಬರಬಾರ್ದು. ಪಾಪ ಅನ್ನೋ ಆಪತ್ತಿದ್ದಾಗ ನಮ್ಮ ಕೈಲೇ ಏನು ದುಡ್ಡಿನ ಸಹಾಯ ಮಾಡೋಕ್ಕಾಗಲಿಲ್ಲದ್ರು ಅಷ್ಟೋ ಹೊತ್ತು ಒಂದಿಟ್ಟು ಧೈರ್ಯದ ಮಾತು ಹೇಳಿದ್ರೆ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಆಕತಿ. ಒಳಗೆ ಹೋಗಿ ಮಾತಾಡ್ಸಿ ಬಂದ್ರೆ ಅವ್ರಿಗೆ ಸಮಾಧಾನ ಆಗೋದಲ್ಲನ? ಅಲ್ಲಿ ಪೇಷಂಟ್ ಆಗಿದ್ದದ್ದು ವ್ಯಕ್ತಿ ಯಾರಂತ ಗೊತ್ತಾತಂದ್ರೆ ಸಮಾಧಾನ ಆಗೋದಲ್ಲ. ನೀನಾ ಅಲ್ಲಿ ತನಕ ಯಾಕೆ ಹೋಗಿದ್ರಿ ಅಂತ ಕೇಳ್ತೀವಿ, ಗೊತ್ತನ? ನೋಡ್ರಿ, ಹಿಂಗೆ ಪೀಟಿಗೆ ಹಾಕ್ಯಂತ ನಿಲ್ಬೇಡ್ರಿ. ಏನು ಹೇಳೋದೈತೆ ಬಡ ಹೇಳ್ರಿ. ಯಾರು ಅವರು? ಅಷ್ಟಕ್ಕೂ ನನಗೆ ಬೇಡ ಅದಾರ. ಬೇರೆ ಯಾರು ಅಲ್ಲ, ನಿಮ್ಮಪ್ಪನ ಅಲ್ಲಿದ್ದದ್ದು. ಏನ್ರಿ, ಏನು ಹೇಳಾಕತ್ತೀರಿ ನೀವು? ನಮ್ಮಪ್ಪ ಆ ಹುಡುಗನಪ್ಪ ಇಬ್ರು ಒಬ್ರನ ಅಂದ್ರೆ? ಓ, ನಮ್ಮ ಅವ್ವಗ ನನಗೆ ಮೋಸ ಮಾಡಿ ನಮ್ಮಪ್ಪ. ಹಾಂ, ಈಗ ಲೆಕ್ಕ ಬಗೆಹರಿತು ನೋಡು. ಹಾಂ, ಇವನು ಅವನ ಅದು ನಡಿ ಹಂಗಾರ. ಅದಕ್ಕೆ ಈ ವಿಚಾರನ ಮೊದಲು ಸುಮಕರಿಗೆ ಹೇಳೋಣ ಅಂತ ಮಾಡಿದ್ದು ನಾನು, ಹಿಂಗೆ ಐತ್ರಿ ಅಂತಂದು. ಮತ್ತು ಅವ್ರು ನನ್ನ ಬಗ್ಗೆ ಏನಾರ ಅನ್ಕೋಬಾರ್ದಲ್ಲ. ಮತ್ತು ನೋಡು, ನಾವು ಮದುವೆ ಮಾಡಕತ್ತಿದ್ವಿ, ಇವ್ನು ಬಂದು ಏನಾರ ಅಡ್ಡಗಾಲ ಹಾಕಿದ ಅಂತಂದು. ಅದಕ್ಕೆ ನಿನ್ನ ಕರ್ಕೊಂಡು ಹೋಗೋಣ ಅಂತಂದು ಮನೆಗೆ ಬಂದು ನಾನು. ಬಡ ಬಾ ಒಂದಿಟ್ಟು ಹೋಗಿ ಅವ್ರ ಮನೆಗೆ ವಿಷಯ ಮುಟ್ಟಿಸ್ಬಿಡೋಣ. ಹೌದೌದ್ರಿ, ಏನಾರ ಆಗಲಿ ಆ ಹುಡುಗಗೆ ಮಾತ್ರ ಪಲ್ಲವಿನ ಕೊಡಬಾರ್ದು. ಅವ್ರಪ್ಪ ಏನ ನಮ್ಮಪ್ಪ ಇಬ್ಬರು ಒಬ್ಬರ ಅಲ್ಲ. ಮೋಸ ಹಿಂಗೆಲ್ಲ ಮಾಡ್ಯಾನಂದ್ರೆ ನಿನ್ನ ಮಗ ಇನ್ನೆಷ್ಟು ಮೋಸ ಮಾಡೋಕ್ಕಲ್ಲ ಈಕೆಗೆ. ಅದಕ್ಕೆ ಲೇಪ ಗಡ ಬಾ ಹೋಗೋಣ ಒಂದಿಟ್ಟು. ಹಾಂ ಸರಿ, ನಡ್ರಿ ಬಂದೆ. ನೀವೇ ಹೇಳ್ರಿ. ನೀವೇ ಹೇಳವ, ನಾ ಇಲ್ಲಿ ನಿಂದಿರ್ತಂತಾಗ ಹೇಳು, ಏನಾಗೋದಿಲ್ಲ. ಅತ್ತೇರ, ನನಗೆ ಯಾಕೆ ಧೈರ್ಯನೇ ಸಾಲ್ವಲ್ದು, ಕೈ ಕಾಲೆಲ್ಲ ತರ ಅಂದಂಗಕ್ಕವು. ಹೆದರ್ಬೇಡ, ಸಮಾಧಾನಾಗಿರು. ನೀ ಹೆದರಿ ಮತ್ತು ನನ್ನ ಹೆದರ್ಸ್ಬೇಡ. ಅವನಿಗೆ ಮೊದ್ಲ ಸಿಟ್ಟು ಬಂದ್ರೆ ತಡ್ಕೊಳೋದಿಲ್ಲ ಅವನು. ಸರಿ ತಗೋರಿ. ರೀ, ಚಾ ಕುಡಿತ್ರೆ ಏನಾದ್ರು ತಿನ್ನಕ್ಕೆ ಮಾಡ್ಕೊಂಬರ್ಲೇನ? ಬೇಡ ಏನು, ಈ ಬರೋ ಮುಂದರ ಊಟ ನಾಷ್ಟ ತಿಂದು ಚಾ ಕುಡ್ದ ಬಂದ್ವಿ. ಹೌದಾ? ಸರಿ ತಗೋರಿ, ಹಂಗಾರ ಊಟಕ್ಕೆ ಬಿಸಿ ರೊಟ್ಟಿ ಮಾಡಿಬಿಡ್ಲೇನು? ಹೊಟ್ಟೆ ಹಸ್ತಿಲ್ಲ ಲೇಪ ನನಗೆ, ಏನು ಬೇಡ ಅಂತಾನೆ. ಹೌದು, ಏನು ಇವತ್ತು ಇಷ್ಟೊಂದು ಕಾಳಜಿ ಮಾಡಕತ್ತಿಯಲ್ಲ, ಏನು ಸಮಾಚಾರ? ರೊಕ್ಕ ಏನಾರು ಬೇಕಾಗಿವೇನು ಖರ್ಚಿಗೆ? ಇಲ್ರಿ, ಖರ್ಚಿಗೇನು ರೊಕ್ಕ ಬೇಕಾಗಿಲ್ಲ. ನಿಮ್ಮ ಜೊತೆ ಒಂದೆರಡು ಮಾತಾಡ್ಬೇಕಾಗಿತ್ತು. ಒಂಚೂರು ಪುರ್ಸೊತ್ತು ಇತ್ತು ಅಂದ್ರೆ ಮಾತಾಡ್ತಿದ್ವಿ. ಹಾಂ ಹೇಳಲ್ಲ, ಅದಕ್ಕೇನಂತ ಕೇಳಾಕತೈತಿ, ಹೇಳು. ಅದು ಅತ್ತೆಯರೇನು ಹೇಳ್ತಾರೆ ನೋಡ್ರಿ. ಹೇಳ್ರಿ ಅತ್ತೆಯರು ನೀವು. ನಾನಾ? ಹೇಳ್ತೇನೆ ತಡೆಯವ. ಅದು ಏನಾತಂದ್ರೆ ಪ್ರಮೆ, ಈ ಕಡೆ ನೋಡಲ್ಲ. ಅದು ತಡಿ, ಈಕಿನ ಹೇಳ್ತಾಳ. ನಿಮ್ಮ ಏನು ತಲೆ ಕೆಡಿಸ್ತಿರತ್ತಾಗ? ಬಡ ಯಾರು ಒಬ್ರು ಹೇಳಿದ್ರ ಆತ. ಮೊದ್ಲ ತಲೆ ಕೆಟ್ಟು 12 ಆಗ್ಯಾವ ಅಂತಂದ್ರೆ ಮತ್ತೆ ನೀನು ಅನ್ಕೊಂತ ನಿಂತ್ಕೊಂಡಾರ ಇವರಿಬ್ರು.
ಅತ್ತಿ ಮಾವ ಆರಾಮದಿರ? ಈಗ ಯಾಕೆ ಬಂದ್ಲಪ್ಪ ಈಗ? ಏನೋ ಒಂದು ಮಾತಾಡ್ಬೇಕು ಅನ್ಕಂತ ನಾವು ನಿಂತ್ಕೊಂಡಿದ್ವಿ. ಈಗ ಈಕೆ ಮುಂದೆ ಹೇಳೋಕ್ಕಾಗದ್ದೆ ಬಿಡೋಕ್ಕಾಗದ್ದೆ. ಓ ಮಾದೇವಿ ಬಾರವಾ ಬಾ ಬಾರಪ್ಪ ಪ್ರಶಾಂತ್ ಬಾ ಕುತ್ಕೋ ಬಾ ಆರಾಮದಿರೇನವ? ಹಾಂ ಮಾವ ನಾವು ಆರಾಮದೇವಿ. ಇವರು ಏನೋ ಮಾತಾಡೋದೈತೆ ಅಂದ್ರೆ ಅದಕ್ಕೆ ಒಬ್ಬರ ಬರ್ಲಾರ್ದ ನನ್ನ ಕರ್ಕೊಂಬಂದ್ರೆ ಅದಕ್ಕೇನಾತವ ಬರ್ಬೇಕು. ಏನಾತ ಅಮ್ಮನ ಮನೆಗೆ ಏನಿಬ್ರು ಬಂದ್ರೆ ಬೇಡ ಅಂತಾರನ? ಬರ್ರಿ ಕುತ್ಕೋ ಬರ್ರಿ, ಏನದು ಮಾತಾಡೋಣಂತೆ. ಅಮ್ಮ ಅದೇನಂದ್ರೆ ಮನೆ ಪಲ್ಲವಿನ ನೋಡಕ್ಕೆ ಬಂತ ಹುಡುಗ ಬಂದದ್ನಲ್ಲ, ಆ ಹುಡುಗಗೆ ಪಲ್ಲವಿನ ಕೊಡಬೇಡ್ರಿ. ಅದು ಬೇರೆ ಯಾರಲ್ಲ, ನಮ್ಮ ಅಪ್ಪ ಇನ್ನೊಂದು ಹೆಂಡ್ತಿದಾಳ ಅಂತಿದ್ವಲ್ಲ ಆಕೆ ಮಗನ ಅವನು. ಇವರು ಇವತ್ತರ ನೋಡ್ಕೊಂಡು ಬಂದಾರ, ಹಾಗಾಗಿ ಗೊತ್ತಾಗಿದ್ದು ನಮಗೂ ಸಮಾಚಾರ ಇದೆ. ಪಕ್ಕ ನೋಡಿರೋದಿಲ್ಲ ನೀವು? ಹ್ಞೂನಮ್ಮ ನಿಜವಾಗ್ಲೂ ನನ್ನ ಕಣ್ಣಾರ ನೋಡ್ಕೊಂಬಂದನಿ. ನನ್ನ ಫ್ರೆಂಡಿಗೆ ಹುಷಾರಿಲ್ಲ ಅಂತಂದು ದವಾಖಾನೆಗೆ ಹೋಗಿದ್ದೆ. ಅವಾಗ ಈ ಹುಡುಗನ ಅಲ್ಲೇ ಇದ್ದ. ಹಂಗೆ ಮಾತಾಡ್ಕೊಂತ ಕ್ಯಾಜುವಲಾಗಿ ಕೇಳಿದೆ, ಹಿಂಗೆ ಅಪ್ಪರಿಗೆ ಆರಾಮಿಲ್ಲ ಅಂದ. ಯಾರು ಅಂತ ನೋಡಿದ್ರೆ ಇವ್ರಾಗಿದ್ರು. ನೋಡಿದ್ನಲ್ಲ ಇವ್ರನ್ನ, ಹಾಗಾಗಿ ನಿಮಗೆ ತಿಳಿಸಿ ಹೋಗೋಣ ಅಂಥೇಳೇ ಬಂದ್ವಿ. ಏನು ಕಳ್ಸುಳೆ ಮಗ ರಾಜನ್ ಮಗ ಇವನ? ಹಿಂಗಾದ್ರೆ ಬರೋಬ್ಬರಿ ಆಗೋದಿಲ್ಲ ಬಿಡಿ ಇದು. ಆತು ಅವನ ಹಂಗೆ ಅನ್ಕೊಂತ ಇರೋದೆ. ನಾನು ಮಾತ್ರ ಈ ಜನ್ಮದಾಗ ನನ್ನ ಮಗಳು ಅವನಿಗೆ ಕೊಡೋದಿಲ್ಲ. ಏನು ರೀತಿಯಾರ ಹಿಂಗಾಗಿ ಗೊತ್ತಲ್ಲ ಇದು. ಏನು ಮಾಡೋದು ಮುಂದೆ? ಮತ್ತು ಇವ್ರಿದ್ರಿಗೆ ಹೆಂಗ್ರಿ ಹೇಳೋದತ್ತಾರ? ನೋಡೋಣ ತಡಿ, ವಿಚಾರ ಮಾಡೋಣ. ನೀನು ಹೆದರ್ಕೊಂಡು ನನ್ನ ಹೆದರ್ಸ್ಬೇಡ. ಬಂದವ್ರಿಗೆ ಒಂದು ಒಟ್ಟು ಚಾನರ್ ಮಾಡಿಕೊಡು ಪಾಪ. ಚಾರ ಕುಡ್ಬೇಕು ಪಾಪ ಬಂದು ಅಪ್ರೂಪಕ್ಕೆ. ನೋಡಿದ್ರೆ ಇಂಥ ಸುದ್ದಿ ತಂತಾರ. ಏನು ಅನ್ಬೇಕ ಏನು ಬಿಡ್ಬೇಕು ಇದಕ್ಕೆ? ಹಾಂ ಸರಿ ತಗೋರಿ. ಕುತ್ಕ ಮದೇವಿ ಪ್ರಶಾಂತ್ ಕುತ್ಕ, ಚಾನರ್ ಮಾಡ್ಕೊಂಬರ್ತೇನೆ. ಬ್ಯಾಡ್ರಿ ಅಕ್ರ, ನನಗೆ ಯಾಕೆ ಒಬ್ಬನಿಗೆ ಬಂದು ಹೇಳಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ಈಕಿನ ಕರ್ಕೊಂಬಂದೆ. ನಮ್ದೆಲ್ಲ ಮುಗಿದ ತಗೊಳ್ರಿ, ಏನು ಬೇಡ, ಬರ್ತೇವೆ ನಾವು. ಹೌದತ್ತಿ, ಮತ್ತೆ ಯಾವಾಗಾರ ಬಂದಾಗ ಕುಡಿತೈತಾಗ ಚಾ ನಾಷ್ಟ ಎಲ್ಲ ಮಾಡ್ಕೊಂಡು ಹೋಗ್ಕವಂತೆ. ಈಗ ಅವಸರ ಐತಿ, ಮನ್ಯಾಗ ಅತ್ತೆಯರು ಬೇರೆ ಇದ್ದಿಲ್ಲ. ನಾವು ಕಿಲಿ ಹಾಕಿ ಬಂದವೆ. ಮತ್ತು ನಾವು ಇತ್ತ ಬರೋದಕ್ಕೆ ಅತ್ತೆಯರಲ್ಲಿ ಬಂದ್ರಂದ್ರೆ ನನಗೆ ಬೈದಾಡಕ್ಕೆ ಹತ್ತಾರ, ಎಲ್ಲಿ ಹೋದ್ಲ ನೋಡಿಕೆ ಅಂತ ಹೇಳಿ. ಅದಕ್ಕೆ ಸರಿ ತಗೊಳವ ಆತಂಗಾರ. ಕೇಳ್ದೇನು ಬೇಯವ ನಿನ್ನ ಮಳೆಯನ್ ಸುದ್ದಿನ? ನೋಡು ಅವ್ನು ಕಾಳು ಸುಳೆ ಮಗನ ಹಿಡಿದು ಹೊಡೆದು ಕಡೆಗೆ ಜೈಲಿಗೆ ಹಾಕ್ಸಿದ್ರನ ಮಗನ ಚೂಬಿಟ್ಟ ನೋಡು. ನಾನು ಬಗ್ಗೆ ಬಿಡ್ತಿದ್ದೇನೆ ಅವನಿಗೆ. ಬರಲಿ ಯಾರಪ್ಪ ಬರ್ತಾನ ಬರಲಿ, ನನ್ನ ಮಗಳು ಮಾತ್ರ ಅವನಿಗೆ ಕೊಡೋದಿಲ್ಲ. ಅಲ್ಲಿ ನೋಡ್ಬೇಯವ ಅವ್ನು ಹೆಂಡ್ತಿ ಇಷ್ಟು ಸುಳ್ಳು ಹೇಳ್ತಾಳ. ಏನೋ ಎಂಥದ ಬಿಸ್ನೆಸ್ ಮಾಡ್ತಾನ್ರಿ ನನ್ನ ಗಂಡ, ಯಾರ ರೊಕ್ಕ ಕೊಟ್ಟಿದ್ರು ಹಂಗೆ ಹಿಂಗೆ. ಅಯ್ಯೋ ಅಷ್ಟ ಸುಳ್ಳು ಹೇಳೋದು ತೀರ ಏನು ಪೂರ್ತಿ ಖಾನ್ದಾನನ ಸುಳ್ಳು ಹೇಳೋ ವಂಶ ಆಗ್ಬಿಟ್ಟತಿ ಏನೋ ಅವ್ರದ್ದು. ಏನು ಮಾಡೋದು ಬಿಡಲ್ಲ, ಒಬ್ಬೊಬ್ರು ಇರ್ತಾರ ಹಂಗೆ. ಏನು ಮಾಡೋಕ್ಕಾಕತಿ? ಅವನದೇನು ಹಚ್ಚಿ, ಅವನೇನು ಹಿಂದಕ್ಕೆ ಬಾಳ್ದಂಗೆ ಮುಂದೆ ಬಾಳೋದು ಕೆಟ್ಟಲ್ಲ. ಮುಂದೆ ಮಕ್ಕಳು ಬಾಳ್ಬೇಕಾಗಿರೋದು. ಒಂದನ್ನೊಂದು ಹುಡುಗರು ಭಾಳ ಇಷ್ಟಪಟ್ಟವು. ಸುಮ್ಮನೆ ಎರಡಕ್ಕೆ ಮದುವೆ ಮಾಡಂತ ನಾನು ಏನಾರ ಯಾಕೆ ಆಗೋಲ್ದಕ್ಕದು ಮುಂದೆ. ಏನು 4 ಲಕ್ಷ ಅಂತಾನಲ್ಲ ಹೋಗ್ಲತ್ಲಾಗ. ಏನಪ್ಪ ನಮ್ದು ಹತ್ತಿದ್ದೊಂದು ಕರ್ಮ ಇದೆ ಅಂತಂದು ಮಾಡಿ ಕೊಟ್ಟು ಬಿಡೋಣತ್ತಾಗ ಸುಮ್ಮನೆ ಮಾಡಪ್ಪ ಅಂತ ನಾನು. ಇವ ತೆಲಿಗಿಲಿ ಕೆಟ್ಟತ್ತೇನ? ಹೋಗಿ ಹೋಗಿ ಅವನಿಗೆ 4 ಲಕ್ಷ ಅಂತ. 4 ಲಕ್ಷ ಅಲ್ಲ, ಇನ್ನೂ 4 ಲಕ್ಷ ಕೊಡ್ತಾನೆ. ನಾನು ಅದಕ್ಕೆ ಕೊಡಾಕೇನು ಒಲ್ಲೆ ಅನ್ನೋದಲ್ಲ, ಆದ್ರೆ ಅವನಿಗೆ ಮಾತ್ರ ಕೊಡೋದಿಲ್ಲ ಅಂತ ಹೇಳಲಿಲ್ಲ. ಬೇಕಾದಂಗೆ ಹಂಗೆ ಮತ್ತು ತುಪ್ಪ ತುಪ್ಪ ಬೆಳಿಬೇಕು ಅಂತ ಮಂತೆ ಅನ್ನಿರ್ತತಿ. ಅಂತಲ್ಲಿ ನೋಡ್ಕೊಡ್ತಾನೆ ನಾನು. ಇವನಿಗೆ ಯಾಕೆ ಕೊಡ್ಲಿ ಸುಮ್ಮನೆ ರೊಕ್ಕನ ಹಾಳು, ಮಗಳ ಜೀವನನ ಹಾಳು, ಗೊತ್ತೇನ? ರೀ ಅಷ್ಟು ಮಂಡಾಟ ಮಾಡಬೇಡ್ರಿ. ಅತ್ತೆಯರು ಹೇಳಿದ್ ಕೇಳ್ರಿ. ಅವ್ರು ಹೇಳಿದ ಒಂದು ಮಾತಿನಾಗ ಅರ್ಥ ಇರ್ತೈತಿ. ನೀವು ಯಾಕೆ ಇಷ್ಟು ಮಂಡಾಟ ಮಾಡಕತ್ತೀರಿ ಅಂತ ಹೋಗ್ಲಿತ್ಲಾಗ ಮಾಡಿಕೊಟ್ಬಿಡ ಅಂತ ತಗೊಳ್ರಿ. ನಾವು ಗಟ್ಟದವ ಈಗ ಅತ್ಲಾಗ ಅಕ್ಕಿದೊಂದು ಮದುವೆ ಮಾಡಿಬಿಟ್ರೆ ಚಿಂತೆ ತಪ್ತೈತಿ ನಮಗೆ. ಅಲ್ಲ ನಾ ಇಷ್ಟು ಹೇಳಕತ್ತೇನಿ, ಯಾಕೆ ಇಬ್ರು ಅಷ್ಟು ಜುಲುಮೆ ಮಾಡಕತ್ತೀರಿ? ಯಾಕೆ ಭೂಮಿ ಮೇಲೆ ಅವನ ಒಬ್ಬನ ಗಂಡೇನು? ಏನು ನೀನು ಅಂತಾರ ಈಗ ಮೊದ್ಲ ಕನ್ಯಾಕ್ ಬರೋದವು ಅಂತಂದ್ರೆ ಮ್ಯಾಲೆ ಇಷ್ಟು ವರದಕ್ಷಿಣೆ ಅದೆಲ್ಲ ಕೊಡ್ತೇವೆ ಅಂದ್ರೆ ನಾ ಮುಂದೆ ನೀ ಮುಂದೆ ಅಂತೇಳಿ ಬಂದು ಮಾಡ್ಕೊಂಡು ಹೋಗ್ತಾರ. ನಿಮಗೇನು ಅಷ್ಟು ತಿಳಿವಲ್ದೆ ನಾ ಹೇಳೋದು? ಮತ್ತು ಅವನಿಗೆ ಕೊಡು ಅಂತ ತಲೆನ ಕೆಡಿಸ್ಬೇಡ ನೋಡ್ರಿ ನೀವು. ಸುಮ್ಮನೆ ಹೋಗ್ಬಿಡ್ರಿ ತಗ. ಹಂಗ ನೀವು ನಾ ಮಾತಾಡೋದು ತಲೆ ಕೆಡ್ತೈತೆ ಅಂತ ನಾ ಹೇಳೋದು ಎದಕ್ಕೆ ಅನ್ನೋದು ಅರ್ಥನ ಮಾಡ್ಕೋವಲ್ರಿ. ಅತ್ತಾಗ ಯಾರ ಕಡೆ ಒದ್ದಾಡಿ ಸಾಯ್ಬೇಕನ್ನ ಅನ್ನಂಗಾಗೈತಿ. ಆಕೆ ನೋಡಿದ್ರ ಹೊಟ್ಟೆ ಹೊತ್ಕೊಂಡ್ಬಂದು ಕುತ್ಕೊಂಡಾಳ. ಏನು ಕರ್ಮ ಏನಂದಿ ಇನ್ನೊಮ್ಮೆ ಹೇಳು. ಬಾಯಿ ತಪ್ಪಿನಿ ಇಂಥ ತಪ್ಪು ಏನಾರ ಮಾತಾಡಿದಿ ಬಾಯಿಗೆ ಹಲ್ಲು ಉದುರಿಸ್ಬಿಡ್ತಾನೆ ನಾವು. ಯಾಕ ನೀ ಹೇಳ್ದಲ್ಲೇ ಮದುವೆ ಮಾಡ್ಕೊಡ್ಬೇಕ ಹಂಗಂತ ಪಾಪ ಹುಡುಗಿ ಮೇಲೆ ಇಲ್ಲ ಬರೋದು ಅಪೋದ ಹೊರ್ಸಕತ್ತೀಯ. ಇನ್ನೊಮ್ಮೆ ಅಂದಿ ನೋಡಿ ಇದ ಮಾತನ್ನ ಅವನು ನೀನು ಮತ್ತು ಸಮಾಧಾನ ಮಾಡ್ಕೇಳಪ್ಪ ಪರ್ಮೆ, ಸಮಾಧಾನ ಮಾಡ್ಕೆ. ಆಕಿ ಸುಳ್ಳು ಹೇಳಕತ್ತಿಲ್ಲ, ಖರೇನ ನನಗೂ ಎಲ್ಲ ಗೊತ್ತಾಗೈತೆ ಸಮಾಚಾರ. ಅದಕ್ಕಂತ ನಾ ಮದುವೆ ಮಾಡ್ಕೊಡಪ್ಪ ಅಂತಂದು ಏನ ಆಕೆ ಹಣೆ ಬರ್ದಾಗಿದ್ದಂಗೆ ಆಗೋಲ್ದಕ್ಕತ್ತಾಗ ಯಾಕೆ ಸುಮ್ಮನೆ ನಾವು ಗೋಳಾಡ್ಕೊಂತ ಕುಂದ್ರೋದು? ಹೌದಲ್ಲ, ಆಕೆಗೆ ಸಂಕಟ ನಮಗೂ ಸಂಕಟ. ಅಲ್ಲಪ್ಪ
ಊರನ್ ಮಂದಿ ಬಾಯಿ ಮುಚ್ಚಕತ್ತೇನಪ್ಪ ಮನೇನ ಸಾರಿ ಬಾಯಿ ಆದ್ರೆ ಮುಚ್ಕೋಬೋದು ಹೌದಲ್ಲ ಅದಕ್ಕೆ ಹೆಂಗೈತೆ ಹಂಗೆ ಬಡ ಬಡ ಆತಾಗ ಒಂದಿತ್ತು ಒಂದಿಲ್ಲ ಗುಡಾಯಿ ಕಾಳೆ ಕಟ್ಟಿಸಿ ಕೈ ಬಿಟ್ಬಿಡಪ್ಪ